ಸಂಪುಟ ವಿಸ್ತರಣೆ ಅಂತೂ ಇಂತೂ ಆಯಿತು. ಅದರ ಬಳಿಕ ಈಗ ಮನವೊಲಿಕೆ ಕಸರತ್ತು ನಡೀತಾ ಇದೆ. ಸಾಕಷ್ಟು ಅಸಮಾಧಾನಿತರಿದ್ದಾರೆ. ಆ ಅಸಮಾಧಾನಿತ ಶಾಸಕರನ್ನ ಸಮಾಧಾನ ಪಡಿಸೋದು ಈಗ ಬಹಳ ದೊಡ್ಡ ಟೆನ್ಷನ್ ಆಗಿದೆ. ಹೈಕಮಾಂಡ್ಗೂ ತಲೆನೋವಿದು. ಅಸಮಾಧಾನಿತರೆದುರು ತ್ಯಾಗದ ಸೂತ್ರದ ಸುಳಿವನ್ನ ಕೊಟ್ಟಿದ್ದಾರೆ. ಒಕ್ಕಲಿಗ ಕೋಟ, ಉತ್ತರ ಕರ್ನಾಟಕ ಕುರುಬ ಕೋಟ, ಮಹಿಳಾ ಕೋಟ ಭರ್ತಿಗೆ ತ್ಯಾಗದ ಸೂತ್ರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲ ಸರಿ ಆಗುತ್ತೆ ಅಂತ ಶಿವಣ್ಣನವರಿಗೆ ತಿಳಿಸಿದ್ದಾರೆ ಸಿಎಂ ಅನ್ನುವಂಥ ಮಾಹಿತಿ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಬಸವರಾಜ ಶಿವಣ್ಣನವರಿದ್ರು. ಮತ್ತೊಂದು ಕಡೆಯಲ್ಲಿ ಎಂ ಕೃಷ್ಣಪ್ಪ ಸಾಕಷ್ಟು ಅಸಮಾಧಾನದ ಮಾತುಗಳನ್ನಾಡಿದ್ರು. ತಪ್ಪಾಗಿದೆ, ಸರಿ ಮಾಡೋಣ ಅಂತ ಡಿ.ಕೆ. ಶಿವಕುಮಾರ್ ಎಂ ಕೃಷ್ಣಪ್ಪ ಅವರು ಮುಂದೆ ಹೇಳಿದ್ರು. ಹಾಗಾದ್ರೆ ಯಾವ ರೀತಿ ಸರಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ. ಎಂ ಕೃಷ್ಣಪ್ಪ ಅವರ ಮುಂದೆ ಕೂಡ ಇದೇ ರೀತಿಯ ತ್ಯಾಗದ ಪ್ರಸ್ತಾಪವನ್ನ ಮುಂದೆ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಸಮಾಧಾನ ಪಡಿಸುವಂಥ ಒಂದಷ್ಟು ಪ್ರಕ್ರಿಯೆಗಳು ನಡೀತಾ ಇದೆ. ಆದರೆ ಅಸಮಾಧಾನಿತರು ಸಮಾಧಾನ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಅದಕ್ಕಿಂತ ಮುಖ್ಯವಾಗಿ ಕಾಡ್ತಾ ಇರೋದು. ಶಾಸಕರ ಈ ಅಸಮಾಧಾನ ಶಮನಕ್ಕೆ ತ್ಯಾಗದ ಸೂತ್ರವನ್ನ ಮುಂದಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತ್ ದುರ್ಗದ್, ಸಾಕಷ್ಟು ಮಂದಿ ಈಗಾಗಲೇ ಅಸಮಾಧಾನಿತರಿದ್ದಾರೆ. ಅನೇಕರಿಗೆ ಈಗ ತ್ಯಾಗದ ಮಾತನ್ನ ಮುಂದೆ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಯಾವ ರೀತಿಯ ತ್ಯಾಗ? ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನದ ಭರವಸೆಯೋ ಅಥವಾ ಯಾವ ರೀತಿಯಾಗಿ ಈಗ ಸಮಾಧಾನ ಪಡಿಸುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಅಂತ? ಅಶ್ವಿನಿ, ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಹಿರಿಯ ಶಾಸಕರು ಸಾಕಷ್ಟು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಜಿಲ್ಲಾ ಹಂತಗಳಲ್ಲಿ ಮತ್ತು ತಮ್ಮ ತಮ್ಮ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಕೂಡ ಸಾಕಷ್ಟು ತೀವ್ರ ಮಟ್ಟದ ಪ್ರತಿಭಟನೆಗಳು ಕೂಡ ಅವರ ಬೆಂಬಲಿಗರು ಮುಂದಾಗಿದ್ದಾರೆ. ಹೀಗಾಗಿ ಇದನ್ನ ಸರಿ ಮಾಡದೆ ಹೋದ್ರೆ ಅದು ಸಹಜವಾಗಿಯೇ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಹುದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಇದನ್ನ ಸರಿಪಡಿಸಲಿಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಮುಂದಾಗಿರುವಂತದ್ದು. ಒಂದು ಸಹಜವಾಗಿನೇ ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂತ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರಿಗೂ ಕೂಡ ಒಂದು ವಿಶ್ವಾಸದಲ್ಲಿ ಹೋಗಿರುವಂತದ್ದು. ಅವರ ಮುಂದೆ ಕೂಡ ಎಲ್ಲವೂ ಸರಿ ಮಾಡೋಣ, ನೀವು ಧೈರ್ಯವಾಗಿರಿ, ಯಾವುದೇ ರೀತಿಯ ಆತುರ ಬೇಡ ಅನ್ನುವಂತ ಸಮಾಧಾನವೂ ಕೂಡ ಮಾಡಿರುವಂತದ್ದು. ಅದರ ಜೊತೆಗೆ ಎಂ ಕೃಷ್ಣಪ್ಪ ಅವ್ರನ್ನು ಕೂಡ ನಿನ್ನೆ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ತಪ್ಪಾಗಿದೆ, ಅದನ್ನ ಸರಿ ಮಾಡೋಣ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈಗ ಸರಿ ಮಾಡುವುದು ಹೇಗೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದನೂ ಕೂಡ ಕಾಂಗ್ರೆಸ್ ವಲಯದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಒಂದು, ಇರುವಂತ ಹಾಲಿ ಸಚಿವರು ಏನಿದ್ದಾರೆ ಅವರನ್ನ ಒಂದಷ್ಟು ರಾಜೀನಾಮೆ ಪಡೆದುಕೊಂಡು ಒಕ್ಕಲಿಗ ಸಮುದಾಯದಿಂದ ಅಥವಾ ಮಹಿಳಾ ಕೋಟಿ ಭರ್ತಿ ಮಾಡ್ಲಿಕ್ಕೂ ಕೂಡ ಒಂದಷ್ಟು ತೆರೆಮರೆಯ ಕಸರತ್ತುಗಳು ನಡೀತಾ ಇದಾವೆ. ಆದ್ರೆ ಮಹಿಳಾ ಕೋಟೆಯ ಭರ್ತಿ ಮಾಡಬೇಕು ಅನ್ನೋಂಥದ್ದಾದ್ರೆ ಪುತ್ರಿಗೆ ತ್ಯಾಗ ಮಾಡ್ತಾರ ಕೆ.ಎಚ್. ಮುನಿಯಪ್ಪ ಅವರು ಅನ್ನುವಂಥ ಪ್ರಶ್ನೆಯು ಕೂಡ ಈಗ ಮೂಡ್ತಾ ಇರುವಂತದ್ದು. ಆದ್ರೆ ಈಗ ಸಚಿವ ಸ್ಥಾನವನ್ನ ಪಡೆದುಕೊಂಡಿರುವಂತವ್ರು ಸಚಿವ ಸ್ಥಾನವನ್ನ ಬಿಟ್ಕೊಡ್ಲಿಕ್ಕೆ ರೆಡಿ ಆಗ್ತಾರ? ಹೈಕಮಾಂಡ್ ಅಂತದ್ದೊಂದು ಮನವೊಲಿಸುವಂತ ಪ್ರಯತ್ನ ಮಾಡುತ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾರಂತದ್ದು. ಅದ್ರ ಒಂದಂತೂ ಸತ್ಯ, ಒಂದಷ್ಟು ತ್ಯಾಗದ ಸೂತ್ರಗಳ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಈಗ ಜೋರಾಗಿ ನಡೀತಾ ಇರುವಂತದ್ದು. ಆದ್ರೆ ಈಗ ಹಿರಿಯ ಸಚಿವರನ್ನ ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅವರನ್ನ ಒಳಗಡೆ ತರಲಿಕ್ಕೆ ಯಾರು ಸಚಿವ ಸ್ಥಾನ ಬಿಟ್ಕೊಡ್ತಾರೆ, ಅವರು ಮತ್ತೆ ಸಮಾಧಾನವಾಗಿ ಇರ್ತಾರ, ಪಕ್ಷ ಹೇಳ್ದಂಗೆ ಕೇಳ್ತಾರ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ತ್ಯಾಗದ ಸೂತ್ರದ ಬಗ್ಗೆ ಕಳೆದ 2 ದಿನಗಳಿಂದ ಜೋರಾಗಿ ಚರ್ಚೆ ನಡೀತಾ ಇದೆ. ಅಶ್ವಿನಿ. ರೈಟ್ ಹನುಮಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.